ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಚಾನಲ್. ನಾನಿವತ್ತು ಬಂದಿರತಕ್ಕಂಥದ್ದು ಬನಶಂಕರಿ 6th ಸ್ಟೇಜಲ್ಲಿ ಒಂದು ಪ್ರೈಮ್ ಲೊಕೇಶನಲ್ಲಿ ಲೊಕೇಟ್ ಆಗಿರುವಂಥ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಇದುವೇ ಎಕ್ಸಾಕ್ಟಾಗಿ ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಕೇವಲ 1.2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದು KSIT ಕಾಲೇಜ್ ರೋಡ್ ಬ್ಯಾಕ್ ಸೈಡ್ ಇರುವಂಥ ಮನೆ ಇದಾಗಿರುತ್ತೆ. ಇದು 20/30 BDA ಮನೆ ಇದಾಗಿರುತ್ತೆ. ಮನೆಯ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಬಾಟಮ್ ಟು ಟಾಪ್ ಈ ರೀತಿ ಇದ್ದು, ಫಸ್ಟ್ ಫ್ಲೋರು ನಿಮಗೆ ಯುಟಿಲಿಟಿ ಏರಿಯಾ, ಸೆಕೆಂಡ್ ಫ್ಲೋರು ಬಾಲ್ಕನಿ, ಥರ್ಡ್ ಫ್ಲೋರು ಬಾಲ್ಕನಿ, ಫೋರ್ತ್ ಟೆರೆಸ್ ಇದ್ದು. ಸೊ ಇದು ನಿಮಗೆ ನ್ಯಾಚುರಲ್ ಸ್ಟೋನಿಂದ ವಾಲ್ ಕ್ಲಾಡಿಂಗ್ ಮಾಡಿದ್ದು. ಮೇಲೆಲ್ಲ ನಿಮಗೆ ಪೇಂಟ್ ಸ್ಟ್ರಕ್ಚರು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಮನೆಯ ಮುಂಭಾಗ ನೋಡೋದಾದರೆ ನಿಮಗೆ ವೈಡ್ ಆಗಿರುವಂಥ ರಸ್ತೆ ಈ ರೀತಿ ಇದ್ದು ಟಾರ್ ರೋಡಿಂದ ಕೂಡಿರುತ್ತೆ ಎರಡೂ ಕಡೆ. ಹಾಗೂ ಮನೆ ಸೇಫ್ಟಿ ಬಗ್ಗೆ ನೋಡೋದಾದರೆ ನಿಮಗೆ MS ವಿತ್ MS ಇಂದ ಕಂಪ್ಲೀಟಾಗಿ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ CCTVಗೆ ಆಲ್ರೆಡಿ ವೈರಿಂಗ್ ಇನ್ಸ್ಟಾಲೇಷನ್ ಆಗಿದ್ದು. ಸೊ ಇದು ಏನು ವಾಲ್ ಕ್ಲಾಡಿಂಗ್ ನೋಡ್ತಾ ಇದ್ದಾರೆ, ಇದು ಕಂಪ್ಲೀಟಾಗಿ ಗ್ರಾನೈಟ್ ವರ್ಕಿಂದ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ಭಾಳ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ಸೊ ಈ ಮನೆಯ ಪ್ರೈಸಿಂಗ್ ಬಂದು ನಿಮಗೆ 1,95,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಬನ್ನಿ ಒಳಗಡೆ ಯಾವ ರೀತಿ ಇದೆ, ಏನೇನು ಫೆಸಿಲಿಟೀಸ್ ಇದೆ, ಯಾವ ರೀತಿ ಮಾಡಿದ್ದಾರೆ ಅಂತ ನಾನು ನಿಮಗೆ ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಯೂಸ್ ಪಾರ್ಕಿಂಗ್ ಈ ರೀತಿ ಇದ್ದು ಆರಾಮಾಗಿ 2 ದೊಡ್ಡ ಕಾರ್ಗಳನ್ನ ನಿಲ್ಲಿಸ್ಕೊಳ್ಳುವಷ್ಟು ಪಾರ್ಕಿಂಗ್ ಇದೆ. ಇಲ್ಲ ನಿಮ್ಮ 5 ಸೀಟರ್ ವೆಹಿಕಲ್ಸ್ ಇದೆ ಅಂತಂದರೆ ಒಂದು 3 ಕಾರ್ಗಳನ್ನ ನಿಲ್ಲಿಸ್ಕೋಬೋದು. ಸೊ ಡೋರ್ ಓಪನ್ ಮಾಡಿ ರೈಟಿಗೆ ಟರ್ನ್ ಆಗ್ತಿದ್ದಾಗೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಇದ್ದು ಆಲ್ರೆಡಿ ಪರ್ಮನೆಂಟ್ ಮೀಟರ್ ಬೋರ್ಡ್ ಬಂದಿದೆ. ಅದ್ರ ಜೊತೆಗೆ ಕಾವೇರಿ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಮೀಟ್ರನ್ನ ನಿಮಗೆ ಫಿಕ್ಸ್ ಮಾಡಬೇಕು. ಹಾಗೂ ನಿಮ್ಮಲ್ಲಿ ಏನಾದರೂ EV ವೆಹಿಕಲ್ಸ್ ಇತ್ತು ಅಂದರೆ ಅಲ್ಲಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟನ್ನು ಕೂಡ ಬಿಟ್ಟಿದ್ದಾರೆ. ಸೊ ಈಸಿಲಿ ಪಾರ್ಕ್ ಮಾಡ್ಕೋಬೋದು. ವಾಟರ್ ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ತನ್ನದೇ ಆದಂಥ ಬೋರ್ ಇದೆ ಮತ್ತು ಕಾವೇರಿ ಪ್ರಾವಿಷನ್ ಇದೆ. ಜೊತೆಗೆ ಸಂಪನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯ ವಾಟ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಹಾಗೂ ಗ್ಯಾಸ್ ಪ್ರಾವಿಷನ್ಗೆ ಇಲ್ಲೇ ನಿಮಗೆ ಸೇಫ್ಟಿ ಜೊತೆಗೆ ಸಿಲಿಂಡರ್ ಇಟ್ಕೊಳ್ಳೋಬೋದು. ಮೇಂಟೆನೆನ್ಸು ಈಸಿ. ಯಾಕೆ ಅಂತಂದರೆ ನಿಮಗೆ 8 ಅಡಿವರೆಗೂ ನಿಮಗೆ ವಾಲ್ ಕ್ಲಾಡಿಂಗ್ ಬಂದು 2x4 ವೆಟ್ರಿಫೈಡ್ ಟೈಲಿಂದ ನೀಟಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಮೇಂಟೆನೆನ್ಸ್ ಭಾಳ ಈಸಿಯಾಗಿರುತ್ತೆ. ಈ ಕಡೆಯಿಂದ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ಹಾಗೂ ತಮ್ಮ ವೆಹಿಕಲ್ ಸಂಬಂಧಪಟ್ಟಂಥ ವಸ್ತುಗಳನ್ನ ಈ ಒಂದು ಬಾಕ್ಸ್ಗಳಲ್ಲಿ ಇಟ್ಕೊಳ್ಬೋದು. ಆ ರೀತಿ ಒಂದು ಪ್ಲ್ಯಾನ್ ಮಾಡಿ ನೀಟಾಗಿ ಮಾಡಿದ್ದಾರೆ. ಮತ್ತು ಬ್ಯಾಕ್ ಸೈಡಿಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದು. ಈವನ್ ವೆಂಟಿಲೇಷನ್ ಪರ್ಪಸ್ಸು ವಿಂಡೋ ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿ ಇರುವಂಥ ಮಾಹಿತಿಯಾಗಿತ್ತು. ಈಗ ನಾವು ಪಾರ್ಕಿಂಗ್ ಏರಿಯಾ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಸ್ಟೇರ್ ಕೇಸ್ ಈ ರೀತಿ ವೈಡಾಗಿ ಮಾಡಿಕೊಟ್ಟಿದ್ದು. ಜೊತೆಗೆ SS ಜಿಂದಾಲ್ 304 ಗೇಜಲ್ಲಿ ಮಾಡಿಕೊಟ್ಟಿರುವಂಥ ರೈಲಿಂಗ್ಸು ಇದಾಗಿರುತ್ತೆ. ಸೊ ಸ್ಟೇರ್ ಕೇಸೆಲ್ಲ ಬಂದು ನಿಮಗೆ ಹ್ಯಾಂಟಿಸ್ಕಿಟ್ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿದ್ದು. ಇಷ್ಟು ಸ್ಪೇಸಸ್ ವೈಡ್ ಆಗಿರುವಂಥ ಸ್ಟೇರ್ ಕೇಸು ಇದಾಗಿದ್ದು. ಸೊ ರೈಲಿಂಗ್ಸ್ ಜೊತೆಗೆ ಹ್ಯಾಂಡ್ ಹೋಲ್ಡರ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ವಾಲ್ ಕ್ಲಾಡಿಂಗು ಇಲ್ಲೂ ಕೂಡ 2x4 ವೆಟ್ರಿಫೈಡ್ ಟೈಲ್ನ ಯೂಸ್ ಮಾಡಿದ್ದು. ಮೇಂಟೆನ್ಸ್ ಭಾಳ ಈಸಿ ಅಂತಲೇ ಹೇಳ್ತೀನಿ. ಇಲ್ಲೂ ಕೂಡ ಸೇಫ್ಟಿಗೆ SS ಇಂದ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ. ಇದು ದಪ್ಪ ನೋಡಿ ಎಷ್ಟು ಸೈಜ್ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಈ ಕಡೆಯಿಂದ ನೋಡೋದಾದರೆ ಈ ರೀತಿ ಕಾಣಿಸುತ್ತೆ. ಈಗ ಮನೆಯ ಮುಖ್ಯ ದ್ವಾರ ಮೇನ್ ಎಂಟ್ರೆನ್ಸ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಆಗಿದ್ದು. ಈ ಮೇನ್ ಡೋರ್ ಆಗಿರ್ಬೋದು, ಮೇನ್ ಡೋರ್ ವಾಸ್ಕಲ್ಲು, ವಿಂಡೋ ವಾಸ್ಕಲ್ಲು ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಟೀಕ್ ವುಡ್ಡಿಂದ ಮಾಡಿರುವಂಥದ್ದಾಗಿರುತ್ತೆ. ಸೊ ಮೇನ್ ಡೋರಲ್ಲೂ ಅಷ್ಟೇ ಡಿಸೈನ್ ಆಗಿ ಗ್ರಾನೈಟು ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಸ್ಪೇಸಿಯಸ್ ಆಗಿರುವಂಥ ಒಂದು ಹಾಲು ಈ ರೀತಿ ಕಾಣಿಸುತ್ತೆ. ಹಾಲಲ್ಲಿ ವೆಂಟಿಲೇಷನ್ ಪರ್ಪಸ್ಸು ಬಿಗ್ಗದಾಗಿರುವ ಒಂದು ವಿಂಡೋ ಈ ರೀತಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದು. ಸೊ ಈ ಕಡೆಯಿಂದ ವ್ಯೂ ನೋಡೋದಾದರೆ ಡೋರ್ ಪಕ್ಕದಲ್ಲಿ TV ಯೂನಿಟಲ್ಲೆಲ್ಲ ನಿಮಗೆ ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ. ಈವನ್ ಅಲ್ಲೆಲ್ಲ ನಿಮಗೆ ಕೇಬಲಿಂಗು ವಿತ್ತು CCTV ಇದೆಲ್ಲ ವೈರಿಂಗ್ ಎಲ್ಲ ಅಲ್ಲೇ ಬಂದಿರುತ್ತೆ. ಜೊತೆಗೆ POP ಫಾಲ್ ಸೀಲಿಂಗು ಈ ರೀತಿ ಒಂದು ವೆಲ್ ಡಿಸೈನಿಂದ ಮಾಡಿಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ತೀನಿ. ನೋಡಿ ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ನ ಹಾಕಿದ್ದು.
ಜೊತೆಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಈ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ UPS ಪ್ಯಾಂಟು ವಿತ್ತು ಸ್ಟೋರೇಜ್ನ ಮಾಡಿಕೊಟ್ಟಿದ್ದು. ಒಂದೊಳ್ಳೆ ಪ್ಲ್ಯಾಂಡ್ ಮನೆ ಅಂತಲೇ ಹೇಳ್ತೀನಿ. ಹಾಗೂ ವಾಸ್ತುಬದ್ಧವಾಗಿ ಈಶಾನ್ಯ ಮೂಲೆ ಡೌನ್ ಇರಬೇಕು ಹಾಗೂ ಕುಬೇರ ಮೂಲೆ ಹೈಟ್ ಇರಬೇಕು ಅನ್ನೋ ರೀತಿ ಮಾಡಿಕೊಟ್ಟಿದ್ದು. ಸೊ ಹೀಗೆ ಬಂದರೆ ನಿಮಗೆ ದೇವ್ರ ಮನೆ ಈ ರೀತಿ ಮಾಡಿದ್ದಾರೆ. ಇದು ದೇವ್ರ ಮನೆ ಆಗಿದ್ದು, ದೇವ್ರ ಮನೆ ಮುಂದೆಗಡೆ ಇರುವಂಥ POP ಫಾಲ್ ಸೀಲಿಂಗು, ಪಕ್ಕದಲ್ಲಿ ನಿಮಗೆ ಕಿಚನ್ ಪ್ರೊವೈಡ್ ಮಾಡಿದ್ದು. ನಿಮಗೆ ಎಲ್ ಶೇಪಲ್ಲಿ ಸ್ಲ್ಯಾಬ್ ಹಾಕ್ಕೊಟ್ಟಿದ್ದಾರೆ. ಜೊತೆಗೆ ಅಕ್ರಾಲಿಕ್ ಶೀಟಿಂದ ಕಂಪ್ಲೀಟಾಗಿ ಕವರ್ ಮಾಡಿರುವಂಥ ಟ್ಯಾಂಟ್ರಮ್ ಬಾಕ್ಸು ಮತ್ತು ಓವರ್ ಹೆಡ್ ಕಬೋರ್ಡ್ಸ್ ಎಲ್ಲ ಈ ರೀತಿ ಇದ್ದು, ನಿಮಗೆ ಈ ಸಣ್ಣ ಪುಟ್ಟ ಏನೆಲ್ಲ ಕಾಣಿಸ್ತಾ ಇದೆ ಇದೆಲ್ಲ ನಿಮಗೆ ಹೈಡ್ರಾಲಿಕ್ ಲಿಫ್ಟ್ ಮಾಡುವಂಥದ್ದು ಸ್ಟೋರೇಜ್ ಕೊಟ್ಟಿದ್ದು. ಹಾಗೆ ರೋಡ್ ಫೇಸಿಂಗು ವೆಂಟಿಲೇಷನ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಯುಟಿಲಿಟಿ ಕೂಡ ರೋಡ್ ಫೇಸಿಂಗ್ ಬರುತ್ತೆ. ಕಿಚನಿಂದ ನಿಂತ್ಕೊಂಡು ನೋಡಿದ್ರೆ ಡೈನಿಂಗ್ ಹಾಲು ಈ ರೀತಿ ಕಾಣಿಸುತ್ತೆ. ಹಾಗೂ ಕಿಚನ್ನು ಮತ್ತು ಡೈನಿಂಗ್ ಹಾಲಲ್ಲಿರುವಂಥ POP ಫಾಲ್ ಸೀಲಿಂಗು, ಹಾಗೂ ಹ್ಯಾಂಡ್ ವಾಶ್ಗೆ ಕಾಮನ್ನಾಗಿ ಒಂದು ಸಿಂಕ್ ಕೊಟ್ಟಿದ್ದು, ಕೆಳಗಡೆನೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈವನ್ ಅಕ್ಕಪಕ್ಕದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದು. ಸೊ ಒಂದೊಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇಲ್ಲಿ ಸಿಂಕ್ ಬರುತ್ತೆ ಹಾಗೂ ಒಂದು ಮಿರರು. ಇಲ್ಲಿ ಡೈನಿಂಗ್ ಟೇಬಲ್ ಏರಿಯಾ ಆಗಿರೋದ್ರಿಂದ ಒಂದು 6 ಸೀಟರ್ ಡೈನಿಂಗ್ ಟೇಬಲ್ನ ಹಾಕೋಬೋದು, ಅಷ್ಟು ಸ್ಪೇಸಿಯಸ್ ಆಗಿದೆ ಈ ಜಾಗ. ಹಾಗೂ ರೋಡ್ ಫೇಸಿಂಗ್ ಕೂಡ ವೆಂಟಿಲೇಷನ್ ಕೊಟ್ಟಿದ್ದು, ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಸೊ ಒಂದೊಳ್ಳೆ ವೆಲ್ ಡಿಸೈನ್ ಆ್ಯಂಡ್ ವೆಲ್ ಪ್ಲ್ಯಾಂಡ್ ಅಂತಲೇ ಹೇಳ್ತೀನಿ ಈ ಮನೆ. ಯಾಕಂದರೆ ಎಲ್ಲೂ ಕೂಡ ಜಾಗನ ವೇಸ್ಟ್ ಮಾಡಿಲ್ಲ, ಒಂದೊಳ್ಳೆ ವಾಸ್ತುಬದ್ಧವಾಗಿ ಮನೆನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹಾಗೆ ಇಂಟೀರಿಯರ್ ವರ್ಕ್ ಕೂಡ ಮಾಡಿದ್ದಾರೆ ವಿನಿಯರ್ ಶೀಟಿಂದ. ತುಂಬ ಚೆನ್ನಾಗಿ ಬಂದಿದೆ ಮನೆ ನೋಡಿ. ಕಿಚನಿಂದ ನಿಂತ್ಕೊಂಡು ನೋಡಿದ್ರೆ ಹಾಲು ಈ ರೀತಿ ಕಾಣಿಸುತ್ತೆ. ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಮಾಹಿತಿ. ಆದರೆ ಫಸ್ಟ್ ಫ್ಲೋರ್ ಟು ನಾವು ಸೆಕೆಂಡ್ ಫ್ಲೋರ್ ಹೋಗಬೇಕಾದ್ರೆ ನಿಮಗೆ ಟಫ್ಲಾನ್ ಜೊತೆಗೆ SS ರೈಲಿಂಗ್ಸ್ ಕೊಟ್ಟಿದ್ದಾರೆ ಅಟ್ಯಾಚ್ಮೆಂಟ್ ಮಾಡಿ. ನೋಡಿ ಎಷ್ಟು ತಿಕ್ಕಾಗಿದೆ ಹಾಗೆ ಎಷ್ಟು ದಪ್ಪ ಇದೆ ಅಂತಂದ್ಬಿಟ್ಟು. ತುಂಬ 304 ಗೇಜ್ ಇಲ್ಲೂ ಕೊಟ್ಟಿದ್ದಾರೆ ನೋಡಿ. ಎನಿವೆ, ಈಗ ಸ್ಟೇರ್ ಕೇಸ್ಗೆ ಹೋಗೋಕ್ಕೂ ಮೊದಲೇ ಇದು ಇಂಟೀರಿಯರ್ ವರ್ಕ್ ಏನು ಮಾಡಿದಾರಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಯಾವ ರೀತಿ ಕಾಣಿಸ್ತಾ ಇದೆ ವಿನಿಯರ್ ಶೀಟಿಂದ. ಸೊ ಸ್ಟೇರ್ ಕೇಸು ಅಷ್ಟೇ ತುಂಬಾ ವೈಡಾಗಿ ಕೊಟ್ಟಿದ್ದು, ಒಂದೊಳ್ಳೆ ಲುಕ್ ಕೊಡ್ತಾ ಇದೆ ಅಂತಲೇ ಹೇಳ್ತೀನಿ. ಇಲ್ಲೂ ಅಷ್ಟೇ ಸೇಫ್ಟಿ ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ POP ಫಾಲ್ ಸೀಲಿಂಗ್ ಈ ರೀತಿ ಕಾಣಿಸುತ್ತೆ ಆಪೋಸಿಟು. ಹಾಗೂ ಸ್ಟಡಿ ಆರ್ ವರ್ಕ್ ಫ್ರಮ್ ಹೋಮ್ ಆ ರೀತಿ 2 in 1 ಯೂಸ್ ಮಾಡ್ಕೊಳ್ಳೋ ರೀತಿ ಯೂನಿಟ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ಗೆಲ್ಲ ಏನೂ ಕೊರತೆ ಇಲ್ಲ, ಆರಾಮಾಗಿ ಸ್ಟೋರೇಜ್ ಕೊಟ್ಟಿದ್ದು. ಈ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಚಿಲ್ಡ್ರನ್ಸ್ ಬೆಡ್ರೂಮು ಮತ್ತೊಂದು ಮಾಸ್ಟರ್ ಬೆಡ್ರೂಮು. ಫಸ್ಟು ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಓಪನ್ ಮಾಡಿ ಬರ್ತಿದ್ದಾಗೆ ಸ್ಪೇಸಿಯಸ್ ಆಗಿರುವಂಥ ಜಾಗ ಕೊಟ್ಟಿದ್ದು, ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗು ಏನು ಅದ್ಭುತವಾಗಿರೋ ಸಖತ್ತಾಗಿದೆ. ಈಗ ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿದ್ದು, ಅದು ಹಿಡನ್ನಲ್ಲಿರುತ್ತೆ. ಡೋರ್ ಓಪನ್ ಮಾಡಿದ್ರೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದು, ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ದಾರೆ. ಸ್ಟೋರೇಜು ಹಾಗೂ ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿದ್ದು. ಕುತ್ಕೊಂಡು ರೆಡಿ ಆಗೋದಕ್ಕೆ ಟೇಬಲ್ ಕೂಡ ಇಟ್ಬಿಟ್ಟಿದ್ದಾರೆ ಡ್ರೆಸ್ಸಿಂಗ್ ಮಿರರ್ ಮುಂದೆಗಡೆ. ಈ ಕಡೆಯಿಂದ ವ್ಯೂ ನೋಡಿದ್ರೆ ಈ ರೀತಿ ಕಾಣಿಸುತ್ತಿದ್ದು ರೂಮು. ಚಿಲ್ಡ್ರನ್ಸ್ ಬೆಡ್ರೂಮ್ ಇದಾಗಿದ್ದು. ಈ ರೂಮಲ್ಲಿ ಕಾಟ್ ಹಾಕೊಟ್ಟಿಲ್ಲ. ಈಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಿದ್ದಾಗೆ ನಮ್ಮನ್ನು ವೆಲ್ಕಮ್ ಮಾಡೋದೇ ಒಂದು ಕಿಂಗ್ ಸೈಜ್ ಕಾಟು ವಿತ್ ಒಂದೊಳ್ಳೆ ಇಂಟೀರಿಯರ್ ಲುಕ್ಕು.
ಇದು ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ. ರೋಡ್ ಫೇಸಿಂಗ್ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದು. ಬ್ಯಾಕ್ ಸೈಡ್ ನಿಮಗೆ ವಾರ್ಡ್ರೋಬು, ಓವರ್ ಹೆಡ್ ಕಬೋರ್ಡು ವಿತ್ ಡ್ರೆಸ್ಸಿಂಗ್ ಮಿರರು, ಅಲ್ಲೂ ಕೂಡ ಕುತ್ಕೊಳ್ಳೋದಕ್ಕೆ ಒಂದು ಚೇರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಗುರು. ಹಾಗೆ POP ಫಾಲ್ ಸೀಲಿಂಗ್ ಈ ರೀತಿ ಇದ್ದು. ಇದೆಲ್ಲ ಮ್ಯಾನ್ಯುಯಲಿ ಲಿಫ್ಟ್ ಮಾಡಿ ಸ್ಟೋರೇಜ್ ಮಾಡ್ಕೋಬೋದು. ಹಾಗೆ ಬೆಡ್ ಬ್ಯಾಕ್ ಸೈಡು ಕೂಡ ನಿಮಗೆ ಓಡಾಡೋದಕ್ಕೆ ಜಾಗ ಇದೆ. ಇದು ಮೂವಬಲ್ ಅಂದ್ಕೊತೀನಿ. ಹಾಗೆ ಕಾಟ್ ಆಪೋಸಿಟ್ ನಿಮಗೆ TV ಯೂನಿಟು, ಹಾಗೆ ಒಂದು ಬಾಲ್ಕನಿ, ಹಾಗೆ ಅಟ್ಯಾಚ್ ವಾಶ್ರೂಮ್ ಇದ್ದು. ಇದು POP ಫಾಲ್ ಸೀಲಿಂಗ್ ಈ ರೀತಿ ಇದೆ. ಅಟ್ಯಾಚ್ ವಾಶ್ರೂಮ್ ನೋಡೋಣ. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು ವೆಂಟಿಲೇಷನ್ಗೆ ವಿಂಡೋ ಮತ್ತು ಎಕ್ಸಾಸ್ಟ್ಗೆ ಕೋರ್ ಕಟಿಂಗ್ ಆಗಿದೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಈಗ ಬಾಲ್ಕನಿ ನೋಡಿಸ್ತೀನಿ. ಇದು ರೋಡ್ ಫೇಸಿಂಗ್ ಬರುವಂಥ ಬಾಲ್ಕನಿ ಆಗಿರುತ್ತೆ. ಒಟ್ಟಾರೆಯಾಗಿ ಇದು ಮಾಸ್ಟರ್ ಬೆಡ್ರೂಮ್ನ ವ್ಯೂ ಆಗಿತ್ತು. ಈಗ ನಾವು ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗಬೇಕಾದ್ರೂ ಅದೇ ಸ್ಟೇರ್ ಕೇಸು ವಿತ್ತು ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ. ಬಟ್ ನನಗೆ ರೈಲಿಂಗ್ಸ್ ಭಾಳ ಇಷ್ಟ ಆಯಿತು. ಅಷ್ಟು ದೊಡ್ಡದಾಗಿ ಇದೆ, ಮೀನ್ಸ್ ತುಂಬ ಹೆವಿ ಗೇಜ್ ಮಾಡಿಕೊಟ್ಟಿದ್ದಾರೆ. 304. ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ ಬರ್ತಿದ್ದಾಗೆ ಇಲ್ಲಿ ಮತ್ತೊಂದು ಗೆಸ್ಟ್ ಬೆಡ್ರೂಮ್ನ ಮಾಡಿಕೊಟ್ಟಿದ್ದಾರೆ. ಗೆಸ್ಟ್ ಬೆಡ್ರೂಮು ಕೂಡ ಸಿಮಿಲರ್ ಆಗಿ ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ. ವಾರ್ಡ್ರೋಬು, POP ಫಾಲ್ ಸೀಲಿಂಗು, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ ಒಂದು ಚೇರ್ ಇಟ್ಟಿದ್ದು. ಡ್ರೆಸ್ಸಿಂಗ್ ಮಿರರ್ ಓಪನ್ ಮಾಡಿದ್ರೆ ಕಾಸ್ಮೆಟಿಕ್ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಈವನ್ ಇಲ್ಲೂ ಕೂಡ ಸ್ಪೇಸ್ ಆಗಿದೆ. ಹಾಗೆ ಕಾಟ್ ಆಪೋಸಿಟು ನಿಮಗೆ TV ಯೂನಿಟು ಮತ್ತು ಬಾಲ್ಕನಿ, ಅಟ್ಯಾಚ್ ವಾಶ್ರೂಮು, POP ಫಾಲ್ ಸೀಲಿಂಗ್ ಈ ರೀತಿ ವೆಲ್ ಡಿಸೈನ್ ಅಂತಲೇ ಹೇಳ್ತೀನಿ. ಈ ಕಾಟಲ್ಲೂ ಕೂಡ ನಿಮಗೆ ಸ್ಟೋರೇಜ್ನ ಮಾಡ್ಕೋಬೋದು. ಅಟ್ಯಾಚ್ ವಾಶ್ರೂಮ್ ನೋಡೋದಾದರೆ ವಾಶ್ರೂಮ್ ಈ ರೀತಿ ಇದ್ದು ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಆಮೇಲೆ ಮಾಡಿಕೊಡ್ತಾರೆ. ರೋಡ್ ಫೇಸಿಂಗ್ ಇರುವಂಥ ಬಾಲ್ಕನಿ ಇದಾಗಿದೆ. ಆಮೇಲೆ ಈ ಮನೆಯಲ್ಲಿ ಹೇಳಬೇಕು ಅಂತಂದರೆ ಕ್ವಾಲಿಟಿ ಆಫ್ ಮಟೀರಿಯಲ್ಸ್ನ ಯೂಸ್ ಮಾಡಿದರೆ ಹೇಗೆ ಅಂದರೆ ತುಂಬ ದೊಡ್ಡದಾಗಿರುವಂಥ, ಅಂದರೆ ತಿಕ್ಕಾಗಿರುವಂಥ ಟೀಕುಡ್ಡಿಂದ ಕೂಡಿರುವ ವಿಂಡೋಗಳಾಗಿರ್ಬೋದು, ಅಥವಾ ಬಾತ್ರೂಮ್ ಡೋರು ಮತ್ತು ಬಾಲ್ಕನಿ ಡೋರು ಭಾಳ ತಿಕ್ಕಾಗಿದೆ ಅಂತಲೇ ಹೇಳ್ತೀನಿ. ಈಗ ಮಾಸ್ಟರ್ ಬೆಡ್ರೂಮ್ ಆಯಿತು. ಇಲ್ಲಿ ಮತ್ತೊಂದು ರೂಮ್ ಇದೆ. ವಾವ್, ಇದು ಮಲ್ಟಿಪರ್ಪಸ್ ರೂಮ್. ಆ್ಯಕ್ಚುಲಿ ಇದು ಮಲ್ಟಿಪರ್ಪಸ್ ರೂಮ್ ಆಗಿದ್ದು POP ಫಾಲ್ ಸೀಲಿಂಗು ಮತ್ತು ತುಂಬ ಸ್ಪೇಸಿಯಸ್ ಆಗಿರುವಂಥ ರೂಮು ಇದಾಗಿದೆ. ಜೊತೆಗೆ ವೆಂಟಿಲೇಷನ್ಗೆ ವಿಂಡೋನು ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಇರೋದ್ರಿಂದ ವೆಂಟಿಲೇಷನ್ಗೆ ಏನು ತೊಂದರೆನೇ ಇಲ್ಲ. ಈ ಕಡೆಯಿಂದ ವ್ಯೂ ನೋಡೋದಾದರೆ ಈ ಥರ ಇದೆ. ಇಲ್ಲೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆಯಾ ನೋಡೋಣ ಬನ್ನಿ. ಎಸ್, ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಇದಕ್ಕೂ ಕೂಡ ಎಕ್ಸಾಸ್ಟ್ ವಿತ್ ವೆಂಟಿಲೇಷನ್ಗೆಲ್ಲ ವಿಂಡೋ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೇಲ್ಗಡೆ ಟೆರೆಸ್ಗೆ ಹೋಗಿ ಇದಿಷ್ಟು ಥರ್ಡ್ ಫ್ಲೋರಲ್ಲಿರುವಂಥ ಒಂದು ಗೆಸ್ಟ್ ಬೆಡ್ರೂಮು ವಿತ್ತು ಮಲ್ಟಿಪರ್ಪಸ್ ಹಾಲ್ ಆಗಿತ್ತು. ಈಗ ಟೆರೆಸ್ಗೆ ಹೋಗೋಣ. ಟೆರೆಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಒಂದು ತುಂಬಾ ಬೆಳಕು ಬರ್ತಾ ಇದೆ. ಬಿಕಾಸ್ ಸ್ಕೈಲೈಟು ಒಂದು ಪ್ಲ್ಯಾನ್ ಮಾಡಿ ಈ ರೀತಿ ಡಿಸೈನಿಂದ ಮಾಡಿ ಕೊಟ್ಟಿದ್ದಾರೆ. ಕೆಲವರು ಪ್ಲೈನಾಗಿ ಕೊಡ್ತಾರೆ, ಬಟ್ ಇದೊಂದು ಒಳ್ಳೆ ಡಿಸೈನ್ ಚೆನ್ನಾಗಿದೆ. ಟೆರೆಸ್ಗೆ ಬರ್ತಿದ್ದಾಗೆ MS ಡೋರ್ ಕವರ್ ಆಗಿರುತ್ತೆ ಫಾರ್ ಸೇಫ್ಟಿ. ಡೋರ್ ಓಪನ್ ಮಾಡಿ ಟೆರೆಸ್ಗೆ ಬಂದ ತಕ್ಷಣ ರೈಟ್ ಸೈಡ್ಗೆ ಟರ್ನ್ ಆದರೆ ಇಲ್ಲಿ ನಿಮಗೆ ಬಟ್ಟೆನ ಮ್ಯಾನ್ಯುಯಲಿ ಒಗೆಯೋದಕ್ಕೆ ಜಾಗ ಮಾಡಿಕೊಟ್ಟಿದ್ದು, ಹಾಗೂ
ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಔಟ್ಲೆಟು ಇನ್ಲೆಟು ವಿತ್ ಎಲೆಕ್ಟ್ರಿಕಲ್ ಪಾಯಿಂಟ್ ಎಲ್ಲ ಬಿಟ್ಟಿತ್ತು. ಸೊ ಆಫ್ಟರ್ ರಿಜಿಸ್ಟ್ರೇಷನ್ ಬೇಕಾದ್ರೆ MS ಸೀಟಿಂದ ಇದನ್ನು ಕವರ್ ಮಾಡಿಸ್ಕೊಳ್ಬೋದು. ಹಾಗೂ ಮೇಲೆ ಹೋಗೋದಕ್ಕೆ ಅಲ್ಲಿ ಲ್ಯಾಡರ್ ಕೊಟ್ಟಿದ್ದಾರೆ, MS ಲ್ಯಾಡರು. ಸೊ ಮೇಲೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕು ಕೂಡ ಪ್ರೊವೈಸನ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಒಗೆದಂಥ ಬಟ್ಟೆಗಳನ್ನ ಇಲ್ಲಿ ಹಾರಾಕೋದಕ್ಕೆ 2 ಕಡೆಯೂ ನಿಮಗೆ ಕಂಬಿ ಮಾಡಿಕೊಟ್ಟಿದ್ದು. ತುಂಬ ಸ್ಪೇಸಿಯಸ್ ಆಗಿರುವಂಥ ಟೆರೆಸ್ ಇದಾಗಿರುತ್ತೆ ನೋಡಿ. ಒಟ್ಟಾರೆಯಾಗಿ ಈ ಮನೆ ಬಗ್ಗೆ ಹೇಳಬೇಕು ಅಂದರೆ ಒಂದೊಳ್ಳೆ ಕ್ವಾಲಿಟಿ ಮನೆ, ಸೌತ್ ಫೇಸಿಂಗ್ ಸೈಟು, ಈಸ್ಟ್ ಡೋರ್ ಕೊಟ್ಟು ಮಾಡಿರುವಂಥ ಒಂದು ಲಕ್ಸುರಿ ಲ್ಯಾವಿಶ್ ಮನೆ, 4 BHK ಮನೆ ಇದಾಗಿತ್ತು. ಈ ಮನೆಗೆ ಕೋಟಿಂಗ್ ಮಾಡ್ತಿರ್ತಕ್ಕಂಥ ಪ್ರೈಸ್ ಬಂದು 1,95,00,000 ಆಗಿರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ಲು. ಸೊ ಮತ್ತೊಮ್ಮೆ ಹೇಳೋದಾದರೆ ಈ ಮನೆ ಬಗ್ಗೆ 20/30 BDA, ನಿಯರ್ ಬೈ ವಾಜರಳ್ಳಿ ಮೆಟ್ರೋ ಸ್ಟೇಷನಿಂದ ಕೇವಲ 1.2 ಕಿಲೋಮೀಟರ್ ಆಗಿದ್ದು, KSIT ರೋಡಿಂದ ಜಸ್ಟ್ 500 ಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂಥ ಒಂದೊಳ್ಳೆ ಸುಂದರವಾಗಿರುವಂಥ ಮನೆ ಇದಾಗಿದ್ದು. ಈ ಮನೆಯ ಹೆಚ್ಚಿನ ಮಾಹಿತಿಗೋಸ್ಕರ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಹಾಗೂ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ್ನಿಂದ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ವೀಡಿಯೋನ ಲೈಕು ಕಮೆಂಟ್ ಮಾಡಿ, ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.